ನೀನಿನ್ನೂ ನಿಮ್ಮ ಮದರ್ ಇಂಡಿಯಾ ಹತ್ರ ಏನು ಹೇಳಿಲ್ವ ಬೇಬಿ? ಓ, ಹೇಳಿಲ್ಲ. ಸೊ ನಿನಗೆ ಈ ಮನೆಯಿಂದ ಹೋಗೋ ಇಂಟೆನ್ಷನ್ಸ್ ಇಲ್ಲ ಅಂತ ಆಯಿತು. ಓಕೆ, ನೀನೇನೋ ದೊಡ್ಡದಾಗಿ ಡಿಸೈಡ್ ಮಾಡಿರೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಇನ್ಮೇಲೆ ಏನೇ ಆದರೂ ನಾನು ಜವಾಬ್ದಾರಿ ಅಲ್ಲ, ಏನು ಬೇಕಾದರೂ ಆಗ್ಬೋದು. ಓಕೆ? ಆದಿ ನಿನ್ನ ಮನೆಯಿಂದ ಹೊರಗಡೆ ಹಾಕೋಕ್ಕೆ ಏನು ಮಾಡಿದ್ರು ನನಗೂ ಗೊತ್ತಿಲ್ಲ ಅಪ್ಪ. ಆದಿ ಸರಿ ಇಲ್ಲ. ಏನೇ ಹಂಗೆ ನೋಡ್ತಿದ್ಯಾ? ಇದುವರೆಗೂ ನನಗೆ ನಿನ್ನ ಮೇಲೆ ಇಷ್ಟು ಅನುಕಂಪ ಇತ್ತು. ಏನೋ ಹಾಳಾದ ಟೈಮು ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ಅಂತ. ಆದರೆ ಈಗ ನೀನೇ ಇಲ್ಲಿ ಉಳ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ್ಯಾ ಅಂದಮೇಲೆ ಅನುಕಂಪ ಎಲ್ಲ ಏನೂ ಇಲ್ಲ, ಬರೀ ಭೂಕಂಪ. ಇನ್ಮೇಲೆ ನಿನಗೆ ಬರೀ ಸ್ಲೀಪ್ಲೆಸ್ ನೈಟ್ಸ್. ಗೆಟ್ ರೆಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನನಗೆ ರೀ, ಲಕ್ಷ್ಮಿ ಮತ್ತೆ ಅಳಿಯಂದ್ರನು ಮನೆಗೆ ಕರೀರಿ ಅಂತದ್ನಲ್ಲ, ಕರೆದ್ರಾ? ರೀ, ನಿಮ್ಮನ್ನೇ ಕೇಳ್ತಿರೋದು, ಅಳಿಯಂದ್ರನು ಲಕ್ಷ್ಮಿನೂ ಮನೆಗೆ ಕರೆದ್ರಾ ಅಂತ. ಯಾಕೆ ಅವಳನ್ನ ಇನ್ನಷ್ಟು ನೋಯಿಸ್ಬೇಕಾ? ರೀ, ನಾನು ಅವಳನ್ನ ನೋಯಿಸ್ತೀನ? ಅಯ್ಯೋ, ನಿಮಗೇನಾದರೂ ತಲೆ ಕೆಟ್ಟಿದ್ಯಾ? ಅಲ್ಲ ರೀ, ನಾನು ಯಾಕೆ ಅವಳನ್ನ ನೋಯಿಸ್ಲಿ? ಅವಳಿಲ್ಲಿ ಎಷ್ಟು ಆರಾಮಾಗಿದ್ದಾಳೆ. ಅವಳು ಆರಾಮಾಗಿಲ್ಲ. ಭ್ರಮೆಯಿಂದ ಹೊರಗೆ ಬಾ ನಳಿನಿ. ಮಗಳು ಈ ಮನೆಯಲ್ಲಿ ಆರಾಮಾಗಿಲ್ಲ. ನೀವೇನು ಹೇಳ್ತಿದ್ದೀರಾ? ಅವತ್ತು ನೀನು ಆಟ ಹಿಡ್ದಿದ್ರಿಂದ ಅವಳಿ ಮದುವೆ ಆದ್ಲು. ಇಲ್ಲಾಂದ್ರೆ ಆರಾಮಾಗಿ ಇರ್ತಿದ್ಲು. ನೀನೇ ಕಾರಣ. ಅವತ್ತು ನೀನು ಆಡಿದ ಮಾತುಗಳೇ ಕಾರಣ. ನಾನೇನ್ ಮಾತಾಡ್ದೆ? ಮದುವೆ ಮನೇಲಿ ನೀನು ಲಕ್ಷ್ಮಿ ಬಗ್ಗೆ ಆಡಿದ ಮಾತುಗಳನ್ನ ಅವಳು ಕೇಳಿಸ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ದೀರಾ? ಅವತ್ತು ನೀನು ಮನುಷ್ಯತ್ವನೇ ಇಲ್ಲದೆ ಕೂಗಾಡಿದ್ರಿಂದ ಆ ಮಗು ಹೃದಯ ಒಡೆದೋಯ್ತು. ಒಂದ್ಸಲ ಅವಳ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ನಳಿನಿ. ಅಮ್ಮ ಅಂತ ಬಾಯಿ ತುಂಬ ಕರೀತಿದ್ದ ಮಗುಗೆ ಅವಳು ತನ್ನ ತಾಯಿ ಅಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಆ ಮಗು ಪರಿಸ್ಥಿತಿ ಹೇಗಿರ್ಬೇಡ? ನಿಜವಾಗ್ಲೂ ನೀವು ನಿಜ ಹೇಳ್ತಿದ್ದೀರಾ? ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅಂತ ಹೇಳ್ತಾರೆ. ನೀನು ಮಾತಾಡ್ಬಿಟ್ಟೆ, ಆ ಮಗು ಮನಸ್ಸು ಹೊಡೆದೋಯ್ತು. ಅದು ನಿನ್ ಕರಳಿಗೆ ಏನಾದ್ರೂ ಗೊತ್ತಾಗುತ್ತಾ? ಹೇಗೆ ಗೊತ್ತಾಗುತ್ತೆ? ಲಕ್ಷ್ಮಿ, ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಯಾರಾದ್ರೂ ಏನಾದ್ರು ಅಂದ್ರ? ಲಕ್ಷ್ಮಿ, ನನ್ನ ದಯವಿಟ್ಟು ಕ್ಷಮಿಸ್ಬಿಡೆ. ನಾನು
ಬೇಕಂತಲೇ ಅಂದಿದ್ದಲ್ಲ. ನನ್ನ ಕ್ಷಮಿಸ್ಬಿಡು. ಅಮ್ಮ ಕುತ್ಕೋ ಕುತ್ಕೋ ಇಲ್ಲಿ. ಏನಾಯ್ತಮ್ಮ, ಸರಿಯಾಗಿ ಹೇಳು. ಅವತ್ತು ಮದುವೆ ಮನೆಯಲ್ಲಿ ನಾನೇನೇನೋ ಮಾತಾಡಿದ್ದು ನೀನ್ ಕೇಳಿಸ್ಕೊಂಡ್ಬಿಟ್ಟಂತೆ. ನಾನು ಏನೇನೋ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಲಕ್ಷ್ಮಿ. ನಾನು ಏನ್ ಮಾಡ್ಲಿ, ನನಗೆ ತುಂಬಾ ಗಾಬರಿ ಆಗೋಗಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನನ್ನ ಹಿರಿ ಮಗಳು ಕಡೆ ನೀನು. ನಮ್ಮನೆ ಅದೃಷ್ಟ. ನೀನ್ ಚಿಕ್ಕವಳಿದ್ದಾಗ ನಿಮ್ಮಪ್ಪ ನಾನು ನೀನ್ ಪುಟ್ಟಾಗಿ ಒಂದೊಂದು ಹೆಜ್ಜೆ ಇಡ್ತಿದ್ದಲ್ಲ, ಅದನ್ನ ನೋಡ್ತಾನೆ ದಿನ ಕಳೀತಿದ್ವಿ ಕಣೆ. ಈ ಮೇಘಶ್ಯಾಮೆಲ್ಲ ಆಮೇಲೆ ಬಂದಿದ್ದು, ಆದ್ರೆ ನೀನೇ ನನ್ನ ನಿಜವಾದ ಮಗಳು. 3 ಮಕ್ಕಳಾದ್ಮೇಲೆ ನನಗೂ ಸುಸ್ತಾಗೋಗುತ್ತೆ. ಅದಕ್ಕೋಸ್ಕರನೇ ರೇಗಾಡ್ತೀನಿ ಹೊರ್ತು ನೀವ್ ಯಾರು ನನ್ನೋರಲ್ಲ ಅಂತಲ್ಲ. ನನ್ನ ಮಕ್ಕಳು ನನ್ ಗಟ್ಟಿ ಇರುವಾಗ್ಲೇನೆ ಒಂದು ನೆಲೆ ಕಾಣ್ಲಿ ಅಂತ ಒಂದೇ ಒಂದು ಆಸೆಗೆ ಹಾಗೆ ಮಾಡ್ಬಿಟ್ಟೆ ಕಣೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಮಗಳಿಗೆ, ಬಂಗಾರದಂತ ಮಗಳಿಗೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಎಂತ ಪಾಪಿ ತಾಯಿ ನಾನು, ಎಂತ ಪಾಪಿ ತಾಯಿ. ಯಾರಿಗೂ ಸಿಗ್ಬಾರ್ದು. ಬಿಡಮ್ಮ ಬಿಡಮ್ಮ. ಕಂದ, ನೀನ್ ಅಳ್ಬೇಡ. ನೀನ್ ಹತ್ರ ಸಂಕಟ ಆಗುತ್ತೆ. ನೀನ್ ಅಳ್ಬೇಡ ಲಕ್ಷ್ಮಿ. ಇದೆಲ್ಲ ದಯವಿಟ್ಟು ಮನ್ಸಲ್ಲಿ ಇಟ್ಕೋಬೇಡ ಕಣೆ. ಬೇಕಾದ್ರೆ ಒಂದ್ ಮಾತು ಬೈದ್ಬಿಡು, ಆದ್ರೆ ಇದನ್ನ ಮನ್ಸಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ದೂರ ಮಾಡ್ಬೇಡ ಲಕ್ಷ್ಮಿ. ಏನಂತ ಮಾತಾಡ್ತೀಯಮ್ಮ? ಅವನ್ನೆಲ್ಲ ದೂರ ಮಾಡಿ ನಾನು ಬದುಕಿರ್ತೀನಮ್ಮ. ನೋಡು, ಹಬ್ಬ ಹರಿದಿನ ಬಾಣಂತನ ಅಂತ ನೀ ನಮ್ಮನೆಗ್ ಬಂದು ಹೋಗ್ತಾ ಇರ್ಬೇಕು. ಆವಾಗ್ಲೇ ನಮಗೂ ಒಂಥರ ನೆಮ್ಮದಿ. ಬರ್ಲಾ? ಬರ್ತೀನಿ.